ಎಲ್ರಿಗೂ ನಮಸ್ಕಾರ. ಶಾರದಾ ವಿದ್ಯಾಪೀಠ ಐಎಸ್ ಮತ್ತು ಕೆಎಸ್ ತರಬೇತಿ ಸಂಸ್ಥೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ಪರ್ಧಾರ್ಥಿಗಳೇ, ಎಂದಿನಂತೆ ಇವತ್ತಿನ ಪ್ರಚಲಿತ ವಿದ್ಯಮಾನ ನೋಡೋಣ. ಇವತ್ತಿನ ಪ್ರಚಲಿತ ವಿದ್ಯಮಾನ ನೋಡೋಕ್ಕಿಂತ ಮುಂಚೆ ನಮ್ಮ ಒಂದು ಶಾರದಾ ವಿದ್ಯಾಪೀಠದೊಳಗಡೆ ಮುಂಬರುವಂತಹ ಪೊಲೀಸ್ ನೇಮಕಾತಿ ಉದ್ದೇಶದಲ್ಲಿ ಇಟ್ಕೊಂಡು ನಮ್ಮ ಒಂದು ಪೊಲೀಸ್ ಓದುವಂತ ವಿದ್ಯಾರ್ಥಿಗಳಿಗಾಗಿ ನಮ್ಮ ಸಂಸ್ಥೆಯ ವತಿಯಿಂದ ಏನು ಅಂತಂದ್ರೆ ಈ ಒಂದು ತರಬೇತಿ ಸಲುವಾಗಿ ಇಲ್ಲೊಂದು ಉಚಿತವಾದಂತಹ ಊಟ ಮತ್ತು ವಸತಿಯನ್ನು ಕಲ್ಪಿಸಲಾಗಿದೆ. ಕೇವಲ ನಿರ್ವಹಣಾ ಶುಲ್ಕ ಅಥವಾ ತರಬೇತಿ ಶುಲ್ಕದಲ್ಲಿ ನಿಮ್ಮನ್ನ ಏನು ಅಂತಾರೆ 4 ತಿಂಗಳ ಕಾಲ ದೀರ್ಘವಾಗಿ ನಿಮ್ಮನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಒಂದು ಕನಸಿನ ಹುದ್ದೆ ಆದಂತ ಪೊಲೀಸಿನ ದಡವನ್ನ ಮುಟ್ಟಿಸೋದು ಶಾರದಾ ವಿದ್ಯಾಪೀಠದ ಒಂದು ಸಂಕಲ್ಪ ಆಗೈತಿ. ಅದೇ 2025ರ ಪೊಲೀಸ್ ಮಹಾಸಂಕಲ್ಪ ಅಂತ ಹೇಳ್ಬೋದು. ಇದರಲ್ಲಿ ಏನೇನು ಬಂತು ಅಂತಂದ್ರೆ ನಿಮಗೆ 4 ತಿಂಗಳ ಕಾಲ ತರಬೇತಿ ಬಂತು. ಪ್ರತಿದಿನ ನಿಮ್ಮ ಒಂದು ಧ್ಯೇಯವನ್ನು ಮೈದಾನದಲ್ಲಿ ದಾನ ಮಾಡುವುದಂತ ಇರಬಹುದು, ನಿಮ್ಮ ಫಿಸಿಕಲ್ ಟೆಸ್ಟ್ ಇರಬಹುದು, ಅಥವಾ ಪ್ರತಿದಿನ ಟೆಸ್ಟ್ ಸೀರೀಸ್ ಇರಬಹುದು, ಕ್ಲಾಸ್ಗಳು ಇರಬಹುದು, ನಿಮ್ಮ ಊಟ ವಸತಿ ಎಲ್ಲವನ್ನ ಬಂತು. ಆದ್ರೆ ಬಂದು ಏನ್ ಗೊತ್ತಾ, ಇದೆಲ್ಲವನ್ನ ಕೂಡ ನಿಮ್ಮ ಒಂದು ಕುಟುಂಬಕ್ಕಾಗಿ, ನಿಮ್ಮ ತಂದೆ ತಾಯಿಗಳ ಶ್ರಮಕ್ಕಾಗಿ, ನಿಮ್ಮ ತಂದೆ ತಾಯಿಗಳ ಜವಾಬ್ದಾರಿಯನ್ನು ನೀವು ಹೊತ್ಕೋಬೇಕನ್ನೋ ಸಲುವಾಗಿ ಅದಕ್ಕಾಗಿ ಏನು ಅಂದರೆ ಈ ಒಂದು ಬ್ಯಾಚಿನ ಒಳಗಡೆ ಕೇವಲ 100 ವಿದ್ಯಾರ್ಥಿಗಳಿಗೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಇದರ ಒಂದು ಸದುಪಯೋಗವನ್ನು ಎಲ್ಲಾ ವಿದ್ಯಾರ್ಥಿಗಳು ಪಡೆದುಕೊಳ್ಳಿ ಅಂತ ಹೇಳುತ್ತಾ ಇವತ್ತಿನ ಪ್ರಚಲಿತ ವಿದ್ಯಮಾನವನ್ನ ನೋಡೋಣ. ಇಲ್ಲೇ ಪ್ರಚಲಿತ ವಿದ್ಯಮಾನ ನೋಡೋಕ್ಕಿಂತ ಮುಂಚೆ ಒಂದು ಸಣ್ಣದಾದಂತಹ ಕೊಟೇಶನ್ ಅನ್ನು ನೋಡೋಣ. ಏನು ಈ ಕೊಟೇಶನ್ ಅದ ಉದ್ದೇಶ ಅಂತಂದ್ರೆ, ಯಾವತ್ತೂ ಕೂಡ ಮನುಷ್ಯನಿಗೆ ಶ್ರದ್ಧೆ ಅನ್ನೋದಿದ್ದಾಗ ಮಾತ್ರ ಕೆಲಸ ತಾನಾಗೆ ಮಾಡುತ್ತೇವೆ. ಮನುಷ್ಯನಿಗೆ ಕೆಲಸ ಮಾಡುವಂತ ಛಲ, ಮಾಡಬೇಕು ಅನ್ನುವಂತ ಹಂಬಲ, ಸಾಧನೆಗೆ ಹೋಗ್ಬೇಕು ಅನ್ನುವಂತ ಛಾತಿ ಯಾವಾಗಿರ್ತದೋ ಅವತ್ತು ನಾವೆಲ್ಲರಿಗಿಂತ ಬಹಳ ಮುಂದಿದ್ದು ಬಿಡ್ತೀವಿ. ಯಾವಾಗ ನನಗಿಂತ ಬಹಳ ಮುಂದೆ ಇದ್ದಾನಂತ ತಿಳ್ಕೊಳ್ಳಿ. ಆದ್ರೆ ಅವನ ಹತ್ರ ಏನಿತ್ತು ಅಂತಂದ್ರೆ ಅವನ ಹತ್ರ ಡೆಡಿಕೇಶನ್ ಇತ್ತು, ಅವನ ಹತ್ರ ಕಷ್ಟ ಪಡುವಂತ ಗುಣ ಇತ್ತು, ಅವನ ಹತ್ರ ಸಾಧನೆ ಮಾಡುವಂತ ಛಲ ಇತ್ತು. ಅದಕ್ಕಾಗಿ ನಿನಗಿಂತ 10 ವರ್ಷ ಮುಂದಕ್ಕೆ ಹೋಗ್ಬಿಟ್ಟ ಅವನು. ಅದಕ್ಕೆ ಇಲ್ಲೇನಿದೆ ಅಂತಂದ್ರೆ, ಕೇವಲ 1 ವರ್ಷ ನಿಮ್ಮ ಗುರಿಗಾಗಿ ನೀನು ಮಾಡು. 1 ವರ್ಷ ನಿನ್ನ ಗುರಿಗಾಗಿ ನೀನು ಕೆಲಸ ಮಾಡು. ನಿನ್ನ ಗುರಿಗಾಗಿ ಯಾವುದು ಬೇಡ ನನಗೆ, ಯಾರ ಉಸಾಬರಿನೂ ಬೇಡ, ಯಾವ ಮೊಬೈಲ್ ಬೇಡ, ಏನು ಬೇಡ, ನಿನಗೆ ಯಾವ ಸಂಬಂಧಗಳು ಬೇಡ, ಯಾವ ಫ್ರೆಂಡ್ಶಿಪ್ ಬೇಡ. 1 ವರ್ಷ ನೀನು ಎಲ್ಲವನ್ನ ತ್ಯಜಿಸಿ ನೀನು ಕೇವಲ ನಿನ್ನ ಗುರಿಗಾಗಿ ಮಾತ್ರ ಕೆಲಸ ಮಾಡಿದಿ ಅಂತಂದ್ರೆ ನೀನು ಎಲ್ಲರಿಗಿಂತ 10 ವರ್ಷ ಬಹಳ ಮುಂದಕ್ಕೆ ಹೋಗ್ಬಿಡ್ತೇನೆ. ಆದ್ರೆ ನಾವು ಹಂಗಲ್ಲ. ಪ್ರತಿದಿನ ಒಣ ಉಸಾಬರೆ, ಅವನ್ ಹಂಗೆ ಇವನ್ ಹಿಂಗೆ ಹೆಂಗ ಸಮಯವನ್ನು ಹಾಳು ಮಾಡುವಂತದ್ದು ಎಲ್ಲರೂ ಅಂತಲ್ಲ. ಕೆಲವು ಸ್ಪರ್ಧಾರ್ಥಿಗಳ ಹತ್ರ ಏನಿದೆ ಅಂತ ಮೈಗಳತನ, ಅದೇನಪ್ಪ ನಾಳೆ ಮಾಡಿದ್ರಾಯ್ತು ಬಿಡು ಅನ್ನುವಂತ ಇಂತ ಒಂದು ಭಾವನೆ ಇತ್ತು ಅಂತಾರೆ ನಾವ್ ಯಾವತ್ತೂ ಕೂಡ ದಡ ಮುಟ್ಟುವುದಿಲ್ಲ ಸ್ಪರ್ಧಾರ್ಥಿಗಳೇ. ಅದಕ್ಕಾಗಿ ಏನು ಅಂತಾನೆ ಮಾಡುವಂತ ಛಲ ನಿನ್ನ ಹತ್ರ ಇತ್ತು ಅಂತಂದ್ರೆ ನೀನು ಇತರರಿಗಿಂತ 10 ವರ್ಷಗಳ ಮುಂದೆ ಹೋಗ್ತಾ ಇದ್ದ, ಎಲ್ಲರಿಗಿಂತ 10 ವರ್ಷ ಮುಂದೆ ಹೋಗ್ಬೋದು. ಬಿಡಪ್ಪ ಅವಾಗ ಓದಿದ್ರಾಯ್ತು, ನೋಟಿಫಿಕೇಶನ್ ಆದ ಬಳಕೆ ಬಿಡಪ್ಪ ಅವಾಗ ಮಾಡಿದ್ರಾಯ್ತು ಅಂತಲ್ಲ. ಇವತ್ತಿನ ಕೆಲಸ, ಇವತ್ತಿನ ಕಾರ್ಯ ಈ ಕ್ಷಣ ಮಾಡಕ್ ನೀನು ಪ್ರಾರಂಭಿಸಿದೀಯ ಅಂತಂದ್ರೆ ಅದು ನಿನ್ನನ್ನು 10 ವರ್ಷ ಅಲ್ಲ, ನಿನ್ನನ್ನು 100 ವರ್ಷ ಮುಂದಕ್ಕೆ ತೆಗೆದುಕೊಂಡು ಹೋಗುತ್ತ ಅಂತ ಹೇಳ್ತಾ ಇವತ್ತಿನ ಪ್ರಚಲಿತ ವಿದ್ಯಮಾನಗಳನ್ನ ನೋಡೋಣ. ಇಲ್ಲಿ ಮೊದಲ ಪ್ರಶ್ನೆ ಏನು ಅಂತಂದ್ರೆ, ಇತ್ತೀಚೆಗೆ ಈ ಕೆಳಗಿನವರಲ್ಲಿ ಯಾರನ್ನು ಭಾರತದ 29ನೇ ಕಂಟ್ರೋಲರ್ ಜನರಲ್ ಆಫ್ ಅಕೌಂಟ್ಸ್ ಆಗಿ ನೇಮಕ ಮಾಡಲಾಗಿದೆ. 29ನೇ ಕಂಟ್ರೋಲರ್ ಜನರಲ್ ಆಫ್ ಅಕೌಂಟ್ಸ್ ಆಗಿ ನೇಮಕ ಮಾಡಲಾಗಿದೆ ಅಂತ ಕೇಳಿದಾನೆ. ಇಲ್ಲಿ ಆಪ್ಷನ್ ಎ ಏನಿದೆ ಅಂತಂದ್ರೆ ರಾಜೀವ್ ಗೌಬಾ, ಆಪ್ಷನ್ ಬಿ TCA ಕಲ್ಯಾಣಿ, ಆಪ್ಷನ್ ಸಿ ಅರವಿಂದ್ ಸಕ್ಸೇನಾ, ಆಪ್ಷನ್ ಡಿ ಮೀನಾ ಅಗರ್ವಾಲ್ ಅಂತ ಕೊಟ್ಟಿದ್ದಾನೆ ಗೆಳೆಯರೆ. ಹಾಗಾದ್ರೆ ಇದಕ್ಕೆ ಒಂದು ಸರಿಯಾದ ಉತ್ತರ ಯಾವುದು ಅಂತ ನೋಡೋಣ. ಇದಕ್ಕೆ ಸರಿಯಾದ ಉತ್ತರ ನೋಡಿ, ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ನೋಡೋಣ. ಇದಕ್ಕೆ ಸರಿಯಾದ ಉತ್ತರ TCA ಕಲ್ಯಾಣಿ. ಯಾವುದು? TCA ಕಲ್ಯಾಣಿ ಸರಿಯಾದ ಉತ್ತರ ಅಂತ ಹೇಳ್ಬೋದು. ಹಂಗಾದ್ರೆ ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಏನು ಅಂತಂದ್ರೆ, ಇಲ್ಲಿ 2025ರ ತಿದ್ದುಪಡಿ ನಿಯಮಗಳ ಅಡಿಯಲ್ಲಿ ಭಾರತೀಯ ವಿಮಾ ವಲಯಕ್ಕೆ
ಘೋಷಿಸಲಾದ ಹೊಸ FDI ಮಿತಿ ಎಷ್ಟು? ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಲ್ಲಿ ವಿಮಾ ಕ್ಷೇತ್ರದಲ್ಲಿ, ಇನ್ಶೂರೆನ್ಸ್ ಕ್ಷೇತ್ರದಲ್ಲಿ ಎಷ್ಟು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅನ್ನ ಮಿತಿಯನ್ನು ಹೇರಲಾಗಿದೆ ಅಂತ ಕೇಳಿದಾರೆ. ಇಲ್ಲಿ ಆಪ್ಷನ್ ಎ 74, ಆಪ್ಷನ್ ಬಿ 90, ಆಪ್ಷನ್ ಸಿ 80, ಆಪ್ಷನ್ ಡಿ 100 ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಮಿತಿ ಎಷ್ಟಿದೆ ಅಂತಂದ್ರೆ 100ಕ್ಕೂ 100ರಷ್ಟು ಏನು ಅಂತಂದ್ರೆ ವಿಮಾ ಕ್ಷೇತ್ರದಲ್ಲಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು, ಇನ್ವೆಸ್ಟ್ ಅನ್ನ ಮಾಡಬಹುದು ಅಂತ ಕೊಟ್ಟಿದ್ದಾರೆ. ಹಂಗಾದ್ರೆ ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ಏನು ಅಂತಂದ್ರೆ ಇಲ್ಲಿ 2026ರ ಬ್ಯಾಡ್ಮಿಂಟನ್ ವಿಶ್ವ ಚಾಂಪಿಯನ್ಶಿಪ್, 2026ರ ಬ್ಯಾಡ್ಮಿಂಟನ್ ವಿಶ್ವ ಚಾಂಪಿಯನ್ಶಿಪ್ ನ ಆತಿಥ್ಯವನ್ನು ವಹಿಸಿಕೊಂಡ ನಗರ ಯಾವುದು? ಬ್ಯಾಡ್ಮಿಂಟನ್ ವಿಶ್ವ ಒಂದು ಕಪ್ಪಿನ ಆತಿಥ್ಯವನ್ನು ವಹಿಸಿಕೊಂಡಂತ ದೇಶ ಯಾವುದು ಅಂತ ಕೇಳಿದ್ದಾರೆ, ಅಥವಾ ನಗರ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ ಎ ಇಲ್ಲಿ ಮುಂಬೈ, ಬಿ ಬೆಂಗಳೂರು, ಸಿ ನವದೆಹಲಿ, ಡಿ ಹೈದರಾಬಾದ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನವದೆಹಲಿ ಸರಿಯಾದ ಉತ್ತರ ಅಂತ ಹೇಳುದು. 2025ರ ಬ್ಯಾಡ್ಮಿಂಟನ್ ವಿಶ್ವ ಚಾಂಪಿಯನ್ಶಿಪ್ ನ ಆತಿಥ್ಯವನ್ನು ವಹಿಸಿಕೊಂಡಂತ ನಗರ ದೆಹಲಿ ಅಂತ ಹೇಳ್ಬೋದು. ಹಾಗಾದ್ರೆ ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ಏನು ಅಂದರೆ 2026ರ ಹಣಕಾಸು ವರ್ಷದಲ್ಲಿ, 2026 ಫೈನಾನ್ಸಿಯಲ್ ಇಯರ್ ನಲ್ಲಿ ಭಾರತದ GDP, ಗ್ರಾಸ್ ಡೊಮೆಸ್ಟಿಕ್ GDP ಅಂತ ನಾವೇನ್ ಕರಿತೀವಲ್ಲ, ಈ ಬೆಳವಣಿಗೆಗೆ ಪರಿಷ್ಕೃತ ಮುನ್ಸೂಚನೆ ಎಷ್ಟಿದೆ ಅಂತ ಕೊಟ್ಟಿದ್ದಾರೆ. ಎಷ್ಟಾಗಬಹುದು ಊಹೆ ಮಾಡಬಹುದು. ಇಲ್ಲಿ ಆಪ್ಷನ್ ಎ 6.2, ಆಪ್ಷನ್ ಬಿ 7.8, 6.7, 7.5 ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಇಲ್ಲಿ ಸರಿಯಾದ ಉತ್ತರ ಎಷ್ಟು ಎಸ್ಟಿಮೇಟೆಡ್ ಅಂದ್ರೆ 6.7, 6.7 ಸರಿಯಾದ ಉತ್ತರ, 6.7 ಸರಿಯಾದ ಉತ್ತರ ಅಂತ ಹೇಳಬಹುದು. ಹಾಗಾದ್ರೆ ಮುಂದಿನ ಪ್ರಶ್ನೆ ಹೋಗೋಣ. ಇತ್ತೀಚೆಗೆ ಈ ಕೆಳಗಿನವರಲ್ಲಿ ಯಾರನ್ನು ಭಾರತೀಯ ಆಹಾರ ಸುರಕ್ಷತೆ ಮತ್ತು ಮಾನದಂಡ ಪ್ರಾಧಿಕಾರದ ನೂತನ CEO ಆಗಿ ನೇಮಕ ಮಾಡಲಾಗಿದೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ ರಜಿತ್ ಪುನಾಹಿ, ಸಂಜಯ್ ಸುಧೀರ್, TS ತಿರುಮೂರ್ತಿ, ಹರ್ಷವರ್ಧನ್ ಶ್ರಿಂಗ್ಲಾ ಅಂತ ಕೊಟ್ಟಿದ್ದಾರೆ. ಈ ಒಂದು ಸಂಸ್ಥೆ ನೂತನ CEO ಆಗಿ ಯಾರನ್ನ ನೇಮಕ ಮಾಡಲಾಗಿದೆ ಅಂದರೆ ರಜಿತ್ ಪುನಾನಿನ್ ಅನ್ನೋರನ್ನ ಏನು ಅಂತ ಇದರ CEO ಆಗಿ ನೇಮಕ ಮಾಡಲಾಗಿದೆ ಅಂತ ಹೇಳಬಹುದು. ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಏನು ಅಂತಂದ್ರೆ ಇತ್ತೀಚೆಗೆ ಈ ಕೆಳಗಿನವರಲ್ಲಿ ಯಾರನ್ನು ಯುನೈಟೆಡ್ ಅರಬ್ ಎಮಿರೇಟ್ಸ್ಗೆ ಭಾರತದ ನೂತನ ರಾಯಭಾರಿಯನ್ನಾಗಿ ನೇಮಕ ಮಾಡಲಾಗಿದ್ದು? ಬಹಳ ಇಂಪಾರ್ಟೆಂಟ್. ಯುನೈಟೆಡ್ ಅರಬ್ ಎಮಿರೇಟ್ಸ್ಗೆ ಭಾರತದ ನೂತನ ರಾಯಭಾರಿಯಾಗಿ ಯಾರನ್ನು ನೇಮಕ ಮಾಡಲಾಗಿದೆ ಅಂತ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ ಎ ಸಂಜಯ್ ಸುಧೀರ್, ಬಿ TS ತಿರುಮೂರ್ತಿ, ಆಪ್ಷನ್ ಸಿ ಹರ್ಷವರ್ಧನ್ ಶ್ರಿಂಗ್ಲಾ, ಆಪ್ಷನ್ ಡಿ ದೀಪಿಕ್ ಮಿಥಲ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಡಾಕ್ಟರ್ ದೀಪಕ್ ಮಿಥಲ್ ಏನು ಅಂತಂದ್ರೆ ಅರಬ್ ಎಮಿರೇಟ್ಸ್ ಅಲ್ಲಿ ನೂತನ ರಾಯಭಾರಿಯಾಗಿ ನೇಮಕಗೊಂಡಿದ್ದಾರೆ ಅಂತ ಹೇಳಬಹುದು. ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಏನು ಅಂತಂದ್ರೆ ಇತ್ತೀಚೆಗೆ ರಾಷ್ಟ್ರೀಯ ಮಹಿಳಾ ಆಯೋಗ ಬಿಡುಗಡೆ ಮಾಡಿದ ವರದಿಯ ಅನ್ವಯ, ರಾಷ್ಟ್ರೀಯ ನ್ಯಾಷನಲ್ ಹ್ಯೂಮನ್ ಕಮಿಷನ್ ಏನು ಅಂತಂದ್ರೆ ಒಂದು ವರದಿಯನ್ನು ಬಿಡುಗಡೆ ಮಾಡ್ತದೆ. ಈ ವರದಿಯ ಅನ್ವಯ ಯಾವ ನಗರವು ಭಾರತದಲ್ಲಿ ಮಹಿಳೆಯರಿಗೆ ಅತ್ಯಂತ ಸುರಕ್ಷಿತ ನಗರವಾಗಿ ಹೊರಹೊಮ್ಮಿದೆ? ಬಹಳ ಇಂಪಾರ್ಟೆಂಟ್. ಮಹಿಳೆಯರಿಗಂತಾನೆ ಅತ್ಯಂತ ಸುರಕ್ಷಿತವಾದಂತಹ ನಗರ ಅಂತ ಹೊರಹೊಮ್ಮಿದೆ. ಯಾವ ಸಂಸ್ಥೆ ಬಿಡುಗಡೆ ಮಾಡಿದ್ದು? ರಾಷ್ಟ್ರೀಯ ಮಹಿಳಾ ಆಯೋಗ ಬಿಡುಗಡೆ ಮಾಡಿರುವಂತಹ ಈ ಒಂದು ವರದಿಯ ಅನ್ವಯ ಮಹಿಳೆಯರಿಗೆ ಅತ್ಯಂತ ಸೇಫ್ ಆದಂತಹ ಜಾಗ ಯಾವುದು ಅಂತ ಕೇಳಿದಾನೆ. ಇಲ್ಲಿ ಆಪ್ಷನ್ ಎ ಐಜ್ವಾಲ, ಆಪ್ಷನ್ ಬಿ ಕೊಹಿಮಾ, ಆಪ್ಷನ್ ಸಿ ಭುವನೇಶ್ವರ, ಆಪ್ಷನ್ ಡಿ ವಿಶಾಖಪಟ್ಟಣ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಕೊಹಿಮಾ ಸರಿಯಾದ ಉತ್ತರ, ಕೊಹಿಮಾ ಸರಿಯಾದ ಉತ್ತರ ಅಂತ ಹೇಳಬಹುದು. ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಏನು ಅಂತಂದ್ರೆ ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಾರಂಭಿಸಿದ ಬಿಹಾರ ರಾಜ್ಯ ಜೀವಿಕಾ ನಿಧಿ ಶಾಖ ಸಹಕಾರಿ ಸಂಘ ಲಿಮಿಟೆಡ್ ನೂತನ ಪ್ರಾಥಮಿಕ ಉದ್ದೇಶವೇನು? ಇದರ ಒಂದು ಪ್ರಾಥಮಿಕ ಉದ್ದೇಶ ಏನು ಅಂತ ಕೇಳಿದರೆ ಇದಕ್ಕೆ ನೇರ ಉತ್ತರಕ್ಕೆ ಬಂದ್ಬಿಡೋಣ. ಏನು ಅಂತಂದ್ರೆ ಇಲ್ಲಿ
ಗ್ರಾಮೀಣ ಮಹಿಳಾ ಉದ್ಯಮಿಗಳಿಗೆ ಸಾಲವನ್ನು ಒದಗಿಸುವುದೇ ಇದರ ಒಂದು ಪ್ರೈಮರಿ ಆಬ್ಜೆಕ್ಟಿವ್ ಅಥವಾ ಮೂಲ ಉದ್ದೇಶ ಅಂತ ಹೇಳಬಹುದು. ಪ್ರಾರಂಭಿಸಿರುವಂತಹ ಬಿಹಾರ ರಾಜ್ಯದಲ್ಲಿ ಜೀವಿಕಾ ನಿಧಿ ಶಾಖ ಸಹಕಾರ ಸಂಘ ಲಿಮಿಟೆಡ್ನ ಪ್ರಾಥಮಿಕ ಉದ್ದೇಶ ಏನು ಅಂತಂದ್ರೆ ಗ್ರಾಮೀಣ ಮಹಿಳಾ ಉದ್ಯಮಿಗಳಿಗೆ ಸಾಲ ಸೌಲಭ್ಯವನ್ನು ಒದಗಿಸುವುದೇ ಇದರ ಒಂದು ಮೂಲ ಉದ್ದೇಶ ಅಂತ ಹೇಳಬಹುದು. ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಇಲ್ಲಿ ಇತ್ತೀಚೆಗೆ ಕೇಂದ್ರ ಜವಳಿ ಸಚಿವರಾದಂತ ಗಿರಿರಾಜ್ ಸಿಂಗ್, ಯಾವ ಸಿಂಗ್? ಗಿರಿರಾಜ್ ಸಿಂಗ್ ಅವರು ಪ್ರಾರಂಭಿಸಿದ ಕಪಾಸ ಕಿಸಾನ್ ಆಪ್ ನ ಈ ಒಂದು ಕಪಾಸ ಕಿಸಾನ್ ಆಪ್ ನ ಪ್ರಾಥಮಿಕ ಉದ್ದೇಶವೇನು ಅಂತ ಕೇಳಿದ್ದಾನೆ. ಇಲ್ಲಿ ಉತ್ತರ ನೋಡೋಣ. ಆಪ್ಷನ್ ಹತ್ತಿ ರೈತರನ್ನ ಸಬಲೀಕರಿಸುವುದು, ಸಾವಯವ ಹತ್ತಿಯನ್ನು ರಫ್ತು ಉತ್ತೇಜಿಸುವುದು, ಸಬ್ಸಿಡಿಗಳಿಂದ ಜವಳಿ ಕೈಗಾರಿಕೆಗಳಿಗೆ ಉತ್ತೇಜನ ಅಥವಾ ಬೆಂಬಲ ನೀಡುವುದು, ಗ್ರಾಮೀಣ ಯುವಕರಿಗೆ ಡಿಜಿಟಲ್ ಸಾಕ್ಷರತೆ ಒದಗಿಸುವಂತ ಕೊಟ್ಟಿದ್ದಾರೆ. ಇಲ್ಲಿ ಕಪಾಸ ಕಿಸಾನ್ ಆಪ್ ನ ಮೂಲ ಉದ್ದೇಶ ಏನು ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಹತ್ತಿ ರೈತರನ್ನ ಸಬಲೀಕರಣಗೊಳಿಸುವುದು ಏನು ಅಂತಾನೆ ಈ ಒಂದು ಆಪ್ ನ ಮೂಲ ಉದ್ದೇಶವಾಗಿದೆ ಅಂತ ಹೇಳಬಹುದು. ಕಪಾಸ ಕಿಸಾನ್ ಆಪ್ ನ ಮೂಲ ಉದ್ದೇಶ. ಹಂಗಾದ್ರ ಮುಂದಿನ ಪ್ರಶ್ನೆ ಹೋಗೋಣ. ಇತ್ತೀಚೆಗೆ ಸುದ್ದಿಯಲ್ಲಿದ್ದಂತ 16ನೇ ಶತಮಾನದ ರೇಷ್ಮೆ ಜವಳಿ ವೃಂದಾವನ ವಸ್ತ್ರವು ಪ್ರಾಥಮಿಕವಾಗಿ ಯಾವ ದೇವತೆಯ ಬಾಲ್ಯದ ಕಥೆಗಳನ್ನು ಮತ್ತು ದೈವಿಕ ಲೀಲೆಗಳನ್ನು ಚಿತ್ರಿಸುತ್ತದೆ ಅಂತ ಕೇಳಿದ್ದಾರೆ. ಬಹಳ ಇಂಪಾರ್ಟೆಂಟ್ ಇದು, ಕಲೆ ಮತ್ತು ಸಾಹಿತ್ಯದಲ್ಲಿ ಕೇಳಬಹುದು. ಇದು ಯಾವ ಒಂದು ಬಾಲ್ಯದ ಕಥೆಗಳನ್ನ ದೈವಿಕ ಲೀಲೆಗಳನ್ನ ಚಿತ್ರಿಸ್ತದೆ ಅಂತ ಕೇಳಿದಾನೆ. ಇಲ್ಲಿ ಕೃಷ್ಣ, ಶಿವ, ರಾಮ, ವಿಷ್ಣು ಅಂತ ಕೊಟ್ಟಿದ್ದಾರೆ. ಯಾವ ದೈವಿಕ ಲೀಲೆ ಅಥವಾ ಬಾಲ ಲೀಲೆ ಅಂತಂದ್ರೆ ಕೃಷ್ಣನ ಪರಮಾತ್ಮನ ಲೀಲೆಗಳನ್ನ ಏನು ಅಂತಂದ್ರೆ ಚಿತ್ರಿಸುತ್ತದೆ ಅಂತ ಹೇಳಬಹುದು. ಅದಕ್ಕೆ ಏನು ಅಂತಾರೆ ಬ್ರಹ್ಮಾಂಡದ ನಾಯಕ ಕೃಷ್ಣ, ಹರಿ, ಮುರಾರಿ ಏನು ಅಂತಾರೆ ಈ ಒಂದು 16ನೇ ಶತಮಾನದ ರೇಷ್ಮೆ ಜವಳಿ ವೃಂದಾವನ ವಸ್ತ್ರ ಪ್ರಾಥಮಿಕವಾಗಿ ಯಾವ ದೇವತೆ ಅಂತಾರೆ ಕೃಷ್ಣನ ಲೀಲೆಗಳ ಬಗ್ಗೆ ಚಿತ್ರಿಸ್ತದ ಅಂತ ಹೇಳಬಹುದು. ಇವಿಷ್ಟು ಇವತ್ತಿನ ಪ್ರಚಲಿತ ವಿದ್ಯಮಾನಗಳು. ಮತ್ತೆ ನಾಳೆ ಕ್ಲಾಸ್ ನಲ್ಲಿ ಏನು ಅಂತ ನಿಮ್ ಜೊತೆ ಬರ್ತೀನಿ. ಮತ್ತೆ ಕರೆಂಟ್ ಅಫೇರ್ಸ್ ಅತಿ ಶೀಘ್ರದಲ್ಲಿ ನಮ್ಮ ಒಂದು ಶಾರದಾ ವಿದ್ಯಾಪೀಠದೊಳಗಡೆ ಲೈವ್ ಕ್ಲಾಸ್ ಮತ್ತು ಪೇಡ್ ಕ್ಲಾಸ್ಗಳು ನಾವು ಲಾಂಚ್ ಮಾಡ್ತಾ ಇದ್ದೇವೆ. ಆದಷ್ಟು ಬೇಗ ನೀವು ಕೂತಲ್ಲೇ ನಿಮ್ಗೊಂದು ಕ್ವಾಂಟಿಟಿ ಪರಿಣಾಮಕಾರವಾಗಿ ನೀವು KS ಇರ್ಬೋದು, PSI ಇರ್ಬೋದು ಅಧ್ಯಯನ ಮಾಡಬಹುದು ಅಂತ ಹೇಳ್ತಾ ನಮ್ಮ ಒಂದು ಶಾರದಾ ವಿದ್ಯಾಪೀಠದ ಆಪ್ ಅನ್ನ ನೀವು ಪ್ಲೇಸ್ಟೋರ್ ಹೋಗಿ ಡೌನ್ಲೋಡ್ ಮಾಡ್ಕೊಂಡು ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕಾಣ್ತಿರೋ ಒಂದು ನಂಬರ್ಗೆ ಕರೆ ಮಾಡೋದ್ರ ಮೂಲಕ ನಿಮ್ಮ ಒಂದು ಮುಂದಿನ ಭವಿಷ್ಯವನ್ನು ಸೃಷ್ಟಿಸಿಕೊಳ್ಳಿ ಅಂತ ಹೇಳ್ತಾ ನಾಳೆ ಕ್ಲಾಸ್ ನಲ್ಲಿ ಸಿಗ್ತೀನಿ. ಎಲ್ಲರಿಗೂ ಕೂಡ ನಮಸ್ಕಾರ.